Hi students, welcome back to Arsul Learning Classes channel. ನಾವು ಮೊನ್ನೆ ಏನು ಮಾಡಿದ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವೇನು ಮಾಡಿದ್ವಿ, ಗುಡ್ವಿಲ್ಲನ್ನು ಕೊಟ್ಟಾಗ, ಕ್ಯಾಪಿಟಲನ್ನು ಕೊಟ್ಟಾಗ, ಆಮೇಲೆ ಯಾವುದೇ ರೀತಿಯಾದಂಥ ಅಸೆಟ್ಸ್ ಲಯಬಿಲಿಟೀಸ್ ಮೇಲೆ ಡಿಪ್ರಿಸಿಯೇಷನ್, ಆಮೇಲೆ ಅಪ್ರಿಷಿಯೇಷನ್ ಕೊಡೋಣ, ಯಾವುದು ಲಯಬಿಲಿಟೀಸ್ ಸೈಡ್ ಬರೀಬೇಕು, ಯಾವುದು ಅಸೆಟ್ ಸೈಡ್ ಬರೀಬೇಕಂತ ಹೇಳಿ ನಾವೆಲ್ಲ ಏನು ಮಾಡಿದ್ವಿ ನೋಡ್ಕೊಂಡ್ವಿ. ಈಗ ಅಗೇನ್ ನಾವು ಏನು ಮಾಡೋಣ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇನ್ನೊಂದು ಪಾರ್ಟ್. ಸೊ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಯಾವ್ಯಾವ ಥರ ಸ್ಟೆಪ್ಸ್ ಕೊಟ್ಟಾಗ ಯಾವ್ಯಾವ ಥರ ನಾವೇನು ಮಾಡೋದು, ಯಾವ್ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ಹೇಳಿ ನಾವು ನೋಡ್ಕೋತಾ ಹೋಗೋಣ್ರಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಮಾಡಲಿ ಅಂತ ಹೇಳಿ ನಾನು ಏನು ಮಾಡತ್ತೀನಿ ರೀ, ಈ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅಗೇನ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಇನ್ನೊಂದು ಥರ ಕೊಟ್ಟಾಗ, ಅಂದರೆ ಸೇಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸೇಮ್ ಫಾರ್ಮ್ಸ್ ಇರ್ತಾವೆ ರೀ. ಲಯಬಿಲಿಟೀಸು, ಅಸೆಟ್ಟು, ಪರ್ಟಿಕ್ಯುಲರ್ಸು, ಡೆಬಿಟ್ ಸೈಡ್ ಬರೋದು ಡೆಬಿಟ್ ಸೈಡು, ಅಗೇನ್ ಕ್ರೆಡಿಟ್ ಇದು ಕ್ರೆಡಿಟ್ ಸೈಡ್ ಬರೋದು ಕ್ರೆಡಿಟ್ ಸೈಡ್ ಹಾಕಬೇಕಾಗಿರ್ತೈತಿ. ಬಟ್ ನೋಡಿರಿ ಯಾವ ಥರ ಆಪ್ಷನನ್ನು ಯಾವ ಥರ ಕೊಟ್ಟಾಗ, ಸೊ ಅಲ್ಲಿ ಏನು ಮಾಡ್ತಿದ್ರಿ, ಅಲ್ಲಿ ಗುಡ್ವಿಲ್ಲು ಮತ್ತು ಕ್ಯಾಪಿಟಲನ್ನು ಕೊಟ್ಟರು. ಬಟ್ ಆ ಕ್ಯಾಪಿಟಲ್ ಕ್ಯಾಶ್ ರೂಪದಲ್ಲಿ ಇರ್ತಿತ್ತು, ಅಗೇನ್ ಗುಡ್ವಿಲ್ಲು ಕ್ಯಾಶ್ ರೂಪದಲ್ಲಿ ಇರ್ತಿತ್ತು. ಬಟ್ ಅದೇನಾಗ್ತಿರಲಿಲ್ಲ, ವಿತ್ಡ್ರಾಲ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಏನಾಗಿರ್ತೈತಿ, ವಿತ್ಡ್ರಾಲ್ ಆಗಿರುವಾಗ ಗುಡ್ವಿಲ್ಲು ಆ್ಯಂಡ್ ಕ್ಯಾಪಿಟಲ್ ವಿತ್ಡ್ರಾಲ್ ಮಾಡ್ಕೊಂಡಿರ್ತಾರೆ. ಸೊ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾಲ್ ಮಾಡ್ಕೊಂಡಾಗ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬರೆಯೋದು. ಸೊ ನೋಡಿರಿ, ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ his or her share of goodwill in cash and is withdrawn. Bracket ಒಳಗೆ not retained in business. Bracket complete by old partners. ಸೊ ನೋಡಿರಿ ಇಲ್ಲಿ ಏನು ಮಾಡಿರ್ತಾರೆ, ನ್ಯೂ ಪಾರ್ಟ್ನರ್ಸ್, ಅದು ಹುಡುಗನೂ ಆಗಿರ್ಬೋದು ಹುಡುಗಿನೂ ಆಗಿರ್ಬೋದು, ಅವ್ರು ಏನು ಒಂದು ಕಂಪ್ನಿ ಒಳಗೆ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಜೊತೆ ಒಂದು ನ್ಯೂ ಪಾರ್ಟ್ನರ್ಸ್ ಸೇರ್ಕೊಂಡಿರ್ತಾರಲ್ಲ. ಸೊ ನ್ಯೂ ಪಾರ್ಟ್ನರ್ ಗುಡ್ವಿಲ್ಲನ್ನು ಕ್ಯಾಶ್ ರೂಪದೊಳಗೆ ಇದ್ದಿದ್ದಂಥ ಗುಡ್ವಿಲ್ಲನ್ನು ಏನು ಮಾಡಿರ್ತಾರೆ ರೀ, ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾಲ್ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಕೊಟ್ಟಾಗ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳಿ ಏನು ಮಾಡೋಣ್ರಿ, ನೋಡ್ಕೋತಾ ಹೋಗೋಣ್ರಿ. ಸೊ ನೋಡಿರಿ, ಫಸ್ಟ್ ಒನ್ ಪ್ರಾಬ್ಲಮ್ಮು, ಸುರೇಖಾ ಆ್ಯಂಡ್ ಸುನಿತಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2025 ವಾಸ್ ಆ್ಯಸ್ ಫಾಲೋವಿಂಗ್. ಸೊ ಸುರೇಖಾ ಆ್ಯಂಡ್ ಸುನಿತಾ ಏನು ಮಾಡ್ಯಾರ ರೀ, ಒಂದು ಫಾರ್ಮಲ್ಲಿ ಅಂದರೆ ಒಂದು ಸಂಸ್ಥೆ ಒಳಗೆ ಏನದಾರ ರೀ, ಅವರು ಪಾರ್ಟ್ನರ್ಸ್ ಅದಾರ. ಸೊ ಅವ್ರು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಾರು. ಸೊ ನಾವು ಏನು ಮಾಡಬೇಕಾಗಿತ್ತು ಅದನ್ನ ನೋಡ್ಕೊಳ್ಳೋಣ ಯಾವ ಥರ ಐತಿ ಅಂತ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2025. ಸೊ ಒಂದು ಸೈಡ್ ಏನು ಮಾಡ್ಯಾರಿ ಲಯಬಿಲಿಟೀಸು, ಒಂದು ಸೈಡು ಅಸೆಟ್ಸ್ ಕೊಟ್ಟರು. ಸೊ ನೋಡಿರಿ, ಲಯಬಿಲಿಟೀಸ್ ಒಳಗೆ ಫಸ್ಟ್ ಲಯಬಿಲಿಟೀಸ್ ನೋಡ್ಕೊಂಬಿಡ್ನು, ಆಮೇಲೆ ಅಸೆಟ್ಸನ್ನು ನೋಡ್ಕೊಂಬಿಡೋನು. ಸೊ ನೋಡಿರಿ, ಲಯಬಿಲಿಟೀಸು ಅಮೌಂಟು, ಕ್ರೆಡಿಟರ್ಸು 1,50,000, ಜನರಲ್ ರಿಸರ್ವ್ 50,000, ಅಗೇನ್ ಕ್ಯಾಪಿಟಲ್ಸು ಸುರೇಖಂದು 1,20,000, ಸುನಿತಾ 80,000. ಸೊ ಟೋಟಲ್ ಎಷ್ಟೈತೆ ರೀ, 4 lakh. ಸೊ ಇನ್ನೊಂದು ಅಸೆಟ್ ಸೈಡ್ ನೋಡಿರಿ, ಕ್ಯಾಶ್ ಅಟ್ ಬ್ಯಾಂಕ್ 50,000, ಸ್ಟಾಕು 50,000, ಫರ್ನಿಚರ್ 1,20,000, ಡೆಬ್ಟರ್ಸ್ 40,000, ಬಿಲ್ಡಿಂಗ್ಸ್ 1 lakh, ಇನ್ವೆಸ್ಟ್ಮೆಂಟ್ಸ್ 40,000. ಸೊ ಟೋಟಲ್ ಎಷ್ಟು ರೀ, 4 lakh. ಸೊ ಇದು ಸುರೇಖಾ ಆ್ಯಂಡ್ ಸುನಿತಂದು ಬ್ಯಾಲೆನ್ಸ್ ಶೀಟ್. ಸೊ ನೋಡಿರಿ, ಆನ್ 1/4/2025 ಕವಿತಾ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಸೊ ಏನು ಮಾಡಿದ್ರಿ, ಏಪ್ರಿಲ್ ಒಳಗೆ ಏನು ಮಾಡಿದ್ರು, ಕವಿತಾ ಅನ್ನೋ ನ್ಯೂ ಪಾರ್ಟ್ನರನ್ನು ಅವ್ರು ಏನು ಮಾಡಿದ್ರು ರೀ, ಅಡ್ಮಿಟ್ ಮಾಡಿಕೊಂಡ್ರು. ಸೊ ಶಿ ಬ್ರಿಂಗ್ಸ್ ಇನ್ 60,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವಾರ್ಡ್ಸ್ ಗುಡ್ವಿಲ್ ಫಾರ್ 1/4 share in the future profits. Goodwill amount is to be withdrawn by the old partners as 26. ಸೊ ನೋಡ್ರಿ, ಇಲ್ಲಿ ಏನೈತಿ, ಅಕ್ಕಿದ್ದು 60,000 ಕ್ಯಾಪಿಟಲ್ ಐತಿ, 20,000 ಏನೈತಿ ಗುಡ್ವಿಲ್ ಐತಿ. ಸೊ ಆ ಗುಡ್ವಿಲ್ ಒಳಗೆ ಆ ಗುಡ್ವಿಲ್ಲನ್ನು ಏನು ಮಾಡಿರಿ, ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾ ಮಾಡ್ಕೊಂಡಾರ. ಸೊ ಫಸ್ಟ್ ಒನ್ನ ಅಗೇನ್ ನೋಡಿರಿ, ಕ್ಯಾಪಿಟಲ್ ಆಮೇಲೆ ಗುಡ್ವಿಲ್. ಸೊ ಇಲ್ಲಿ ಕ್ಯಾಪಿಟಲ್ ಆ್ಯಂಡ್ ಗುಡ್ವಿಲ್ ವಿತ್ಡ್ರಾಲ್ ಮಾಡ್ಕೊಂಡಾರ ಅಂತ ಹೇಳಿ ನಾವು ಏನು ಮಾಡೋಕ್ಕಾಗಂಗಿಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಅಥವಾ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಮಾಡ್ಬೇಕು ರೀ, ಆಮೇಲೆ ಎಂಟ್ರಿ ಮಾಡ್ಕೊಳ್ಳೋದು. ಬಟ್ ಇದು ಗುಡ್ವಿಲ್ ಇದೆಲ್ಲ ಎಲ್ಲಿ ಹೋಗುತ್ತೆ ರೀ, ಕ್ಯಾಪಿಟಲ್ ಅಕೌಂಟಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವೇನು ಮಾಡಬೇಕು, ಎಂಟ್ರಿ ಮಾಡ್ಕೋಬೇಕು. ಸೆಕೆಂಡ್ ಒನ್,
depreciate furniture by 10% and appreciate building by 22,000. So ನೋಡ್ರಿ ಡಿ ಫಾರ್ ಡಿಪ್ರಿಸಿಯೇಟ್ ಡೆಬಿಟ್ ಸೈಡ್, ಎ ಫಾರ್ ಅಪ್ರಿಸಿಯೇಟ್ ಅಸೆಟ್ ಸೈಡ್, ಸೊ ಏನಾಗ್ತೈತ್ರಿ ಕ್ರೆಡಿಟ್ ಸೈಡ್. ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ 50,000. ಸೊ ಇನ್ವೆಸ್ಟ್ಮೆಂಟ್ಸ್ ಏನೈತ್ರಿ ರಿವ್ಯಾಲ್ಯೂಡ್ ಆಗೈತೆ ಎಷ್ಟಕ್ಕೆ ರೀ 50,000. ಇನ್ನು ನೋಡ್ರಿ ಲಾಸ್ಟ್ ಒನ್ನು ಕ್ರೆಡಿಟರ್ಸ್ ವೇರ್ ಅನ್ರೆಕಾರ್ಡೆಡ್ ಟು ದ ಎಕ್ಸ್ಟೆಂಟ್ ಆಫ್ 5,000. ಸೊ ಕ್ರೆಡಿಟರ್ಸ್ ಏನು ಮಾಡ್ಯಾರ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಾರ, ಸೊ ಅದೆಷ್ಟೈತ್ರಿ 5,000. ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನೀವು ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಸೊ ಏನು ಮಾಡ್ಯಾರಿ ರಿವ್ಯಾಲ್ಯೂಷನ್ ಅಕೌಂಟ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ಮತ್ತು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡ್ಯಾರು ರೆಡಿ ಮಾಡಿರಿ ಅಂತ ಕೊಟ್ಟಾರೆ. ಸೊ ನಾವು ಏನು ಮಾಡೋಣ್ರಿ ಬೇಗ ಬೇಗ ಮಾಡ್ಕೋತ ಹೋಗ್ಬಿಡ್ರಿ. ಸೊ ನೋಡಿರಿ ಫಸ್ಟ್ ಹಾಕೊಂಬಿಡ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೊ ಕ್ರೆಡಿಟ್ ಸೈಡು, ಇದು ಡೆಬಿಟ್ ಸೈಡು, ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ನೋಡ್ರಿ ಏನು ಮಾಡಿ ನಾವು ಬೇಗ ಇದನ್ನೆಲ್ಲ ಏನು ಮಾಡ್ಕೊತ ಹೋಗುಣ್ರಿ ಫಿಲ್ ಮಾಡ್ಕೊತ ಹೋಗುಣ್ರಿ. ನೋಡ್ರಿ ಫಸ್ಟ್ ಒನ್ ಹೇಳೇನ್ರಿ, ಶಿ ಬ್ರಿಂಗ್ಸ್ ಇನ್ 60,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವಾರ್ಡ್ಸ್ ಗುಡ್ ವಿಲ್. ಸೊ ಗುಡ್ ವಿಲ್ಲು ಕ್ಯಾಪಿಟಲ್ ಏನಾಗ್ತೈತೆ ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೈತಿ. ಸೊ ಫಸ್ಟ್ ಒನ್ ಏನು ಮಾಡೋಣ ಸ್ಕಿಪ್ ಮಾಡೋಣ. ಸೆಕೆಂಡ್ ಒನ್ ನೋಡ್ರಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10% ಆ್ಯಂಡ್ ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಬೈ 22,000. ಸೊ ನೋಡಿರಿ ಇಲ್ಲಿ ಏನು ಮಾಡ್ಯಾರ ಡಿಪ್ರಿಸಿಯೇಟನ್ನು ಪರ್ಸೆಂಟೇಜ್ ರೂಪದೊಳಗೆ ಕೊಟ್ಟ ಇದು ಬಿಲ್ಡಿಂಗ್ಸ್ ಅಪ್ರಿಸಿಯೇಟ್ ಆಗಿದ್ದನ್ನು ಏನು ಮಾಡ್ಯಾರ ರೀ ಅಮೌಂಟ್ ರೂಪದೊಳಗೆ ಕೊಟ್ಟಾರು. ಸೊ ಡಿಪ್ರಿಸಿಯೇಟ್ ಫರ್ನಿಚರ್, ಡಿಪ್ರಿಸಿಯೇಟ್ ಡಿ ಫಾರ್ ಡೆಬಿಟ್ ಸೈಡ್. ಸೊ ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10% ಐತ್ರಿ. ಸೊ ಫರ್ನಿಚರ್ ಎಷ್ಟೈತಿ ನೋಡ್ರಿ 1,20,000 ಐತಿ. ಸೊ ಇದನ್ನೇನು ಮಾಡೋಣ್ರಿ ಡೆಬಿಟ್ ಸೈಡ್ ಹಾಕ್ಬೇಕ್ರಿ. ಸೊ ಟು ಫರ್ನಿಚರ್, ಸೊ ಟು ಫರ್ನಿಚರ್ ಅಕೌಂಟ್. ಸೊ ನೋಡ್ರಿ ಎಷ್ಟೈತ್ರಿ 1,20,000. ಸೊ 10% ಐತ್ರಿ. ಸೊ 10/100 ಅಂತ ಬರ್ಕೊಳ್ಳು. ಸೊ 10/100. ಸೊ ನೋಡ್ರಿ 10/100 ಅಂದರೆ ಎಷ್ಟಾಗ್ತೈತೆ ರೀ 1,200 ಇಂಟು 0 10 ಮಾಡಿದರೆ ಎಷ್ಟಾಗ್ತೈತೆ ರೀ 12,000. ಸೊ 12,000. ಸೊ ನೋಡಿರಿ ಬೇಕಾದ್ರೆ ನಿಮ್ಗೆ ಇದನ್ನ ಹಚ್ಚಿದ್ರೆ 1,200 ಇಂಟು 10. ಸೊ ಎಷ್ಟು ಬಂತೈತೆ ನೋಡಿರಿ 12,000. ಸೊ ಅಗೇನ್ ನೋಡಿರಿ ನೆಕ್ಸ್ಟ್ ಏನೈತಿ ಅಲ್ಲೇ ರೀ ಆ್ಯಂಡ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 22,000 ಐತ್ರಿ. ಸೊ ಇಲ್ಲಿ ಏನು ಮಾಡ್ಕೊಳ್ಳು ಬೈ ಬಿಲ್ಡಿಂಗ್ಸ್ ಅಕೌಂಟ್. ಸೊ ಇಲ್ಲೇನು ಮಾಡ್ಯಾರ ಅಮೌಂಟ್ ರೂಪದಾಗ ಕೊಟ್ಟಾರ. ಸೊ ಬೈ ಬಿಲ್ಡಿಂಗ್ಸ್ ಅಕೌಂಟ್, ಬೈ ಬಿಲ್ಡಿಂಗ್ಸ್ ಅಕೌಂಟ್. ಸೊ ಇಲ್ಲಿ ಏನು ಮಾಡ್ಯಾರಿ ಅಪ್ರಿಸಿಯೇಟ್ ಅಂತ ಕೊಟ್ಟಾರ. ಸೊ ಅಪ್ರಿಸಿಯೇಷನ್ ಅಂದರೆ ಏನಾಗ್ತೈತೆ ರೀ ಕ್ರೆಡಿಟ್ ಸೈಡ್. ಸೊ 22,000. ಸೊ ನೋಡಿರಿ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್. ಸೊ ನೋಡಿರಿ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಷ್ಟೈತೆ ರೀ 50,000 ಐತಿ. ಸೊ 50,000 ನೋಡಿರಿ ಇಲ್ಲಿ ಎಷ್ಟೈತೆ ರೀ ಇನ್ವೆಸ್ಟ್ಮೆಂಟ್ಸ 40,000 ಐತ್ರಿ. ಸೊ ಎಷ್ಟೈತೆ ರೀ ಇಲ್ಲಿ 40,000 ಐತ್ರಿ, ಇಲ್ಲಿ 50,000 ಐತಿ. ಸೊ ಇಲ್ಲಿ ಏನಾಗೈತೆ ರೀ ರಿವ್ಯಾಲ್ಯೂಡ್ ಆಗಿದ್ದ ಎಷ್ಟಾಗೈತೆ ರೀ ಜಾಸ್ತಿ ಆಗೈತೆ ಅಮೌಂಟ್. ಸೊ ಇದನ್ನೇನು ಮಾಡ್ಬೇಕು ರೀ ನಾವು ರಿವ್ಯಾಲ್ಯೂಡ್ ಅಂದ್ರೆ ಕ್ರೆಡಿಟ್ ಸೈಡ್ ಹಾಕ್ಬೇಕು ರೀ ಬೈ ಇನ್ವೆಸ್ಟ್ಮೆಂಟ್ಸ್. ಸೊ ಬೈ ಇನ್ವೆಸ್ಟ್ಮೆಂಟ್ಸ್ ಎಷ್ಟೈತೆ ರೀ ಫಸ್ಟಿಗೆ ಇದ್ದಿದ್ದು ಎಷ್ಟು ರೀ ಈಗ ರಿವ್ಯಾಲ್ಯೂಡ್ ಆಗಿದೆ ಎಷ್ಟಕ್ಕೈತೆ ರೀ 50,000 ಮೈನಸ್ ಫಸ್ಟ್ ಏನೈತೆ ರೀ ಇನ್ವೆಸ್ಟ್ಮೆಂಟ್ ಟೋಟಲ್ ಅಮೌಂಟು 40,000. ಸೊ ನೋಡಿರಿ 50,000 ಮೈನಸ್ 40,000 ಅಂದ್ರೆ 10,000. ಸೊ ಇದೇನೈತೆ ನಮ್ಗೆ ಇಷ್ಟಿಗೆ ಬಂತು. ಇನ್ನು ನೋಡಿರಿ ಅಗೇನ್ ಲಾಸ್ಟ್ ಒನ್ ಏನೈತೆ ನೋಡಿರಿ ಕ್ರೆಡಿಟರ್ಸ್ ವೇರ್ ಅನ್ರೆಕಾರ್ಡೆಡ್ ಟು ದಿ ಎಕ್ಸ್ಟೆಂಡ್ ಆಫ್ 5,000. ಸೊ ನೋಡಿರಿ
ಇದೇನಾಗ್ತೈತಿ ಎಕ್ಸ್ಟೆಂಡ್. ಸೊ ಎಕ್ಸ್ಟೆಂಡ್ ಅಂದರೆ ಏನಾಗೈತಿ ಇಲ್ಲಿ ಎಕ್ಸ್ಪೆನ್ಸಿವ್ ಆಗೈತಿ. ಸೊ ಇದೇನಾಗಬೇಕು ರೀ ಡೆಬಿಟ್ ಸೈಡ್ ಬರಬೇಕು. ಸೊ ಯಾಕೆ ರೀ ಕ್ರೆಡಿಟರ್ಸ್ ಅಂತ ಕೊಟ್ಟಾರ್ರಿ, ಆದರೂ ಯಾಕೆ ರಿಚ್ ಕಡೆ ಅಂದರೆ ಇಲ್ಲಿ ನೋಡಿರಿ ಕ್ರೆಡಿಟರ್ಸ್ ಏನಾಗ್ತಾರೆ ಲಯಬಿಲಿಟೀಸ್ ಸೈಡ್ ಬರ್ತಾರೆ. ಸೊ ಫಸ್ಟ್ ಲಯಬಿಲಿಟೀಸ್ ಸೈಡ್ ಬರ್ದಂದ್ರೆ ಇಲ್ಲಿ ಎಕ್ಸ್ಟೆಂಟ್ ಅಂದರೆ ಏನಾಗ್ತೈತೆ ರೀ ಎಕ್ಸ್ಪೆನ್ಸಿವ್ ಆಗ್ತೈತೆ. ಸೊ ಎಕ್ಸ್ಪೆನ್ಸಿವನ್ನು ನಾವು ಎಲ್ಲಿ ತೋರಿಸ್ಬೇಕು ರೀ ಡೆಬಿಟ್ ಸೈಡ್ ತೋರಿಸ್ಬೇಕು. ಟು ಕ್ರೆಡಿಟರ್ಸ್. ಸೊ ಬ್ರ್ಯಾಕೆಟ್ ಒಳಗೆ ಏನು ಬರಿಬೇಕು ನೋಡಿರಿ ಅನ್ರೆಕಾರ್ಡೆಡ್ ಎಕ್ಸ್ಟೆಂಟ್. ಸೊ ಎಷ್ಟೈತೆ ನೋಡಿರಿ 5000. ಸೊ 5000. ಸೊ ನೋಡಿರಿ ಇಲ್ಲಿ 22,000 10,000. ಸೊ 22,000 10,000 ಅಂದರೆ 32,000 ಆಗ್ತೈತೆ ರೀ. ಸೊ 32,000 ಇಲ್ಲಿ ಐತೆ ರೀ. ಸೊ ಈಗ ಏನೈತೆ ರೀ ಕ್ರೆಡಿಟ್ ಗೈಡ್ ಜಾಸ್ತಿ ಐತಿ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಡೆಬಿಟ್ ಸೈಡ್ ನೋಡ್ಕೊರಿ 12,000 ಪ್ಲಸ್ 5,000 ಎಷ್ಟು ಆಗ್ತದೆ ರೀ 17,000. ಸೊ ಈಗ ನೋಡಿರಿ 32,000 ಒಳಗೆ ಮೈನಸ್ ನಾವು ಎಷ್ಟು ಮಾಡ್ಕೋಬೇಕು ರೀ 12 ಪ್ಲಸ್ 5 17,000. ಸೊ ಎಷ್ಟು ಬರ್ತೈತೆ ರೀ 15,000. ಸೊ ಈ 15,000ಅನ್ನು ನಾವು ಏನು ಮಾಡ್ಬೇಕು ರೀ ಇಬ್ಬರಿಗೆ. ಸೊ ಎಷ್ಟು ಬತ್ತು ರೀ 15,000 ಬಂದೈತಿ. ಸೊ 15,000. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿಲ್ಲ ರೀ ಅವರು ಇಬ್ಬರು ಯಾವ ರೇಷಿಯೋದೊಳಗೆ ಈಕ್ವಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಶೇರ್ ಮಾಡ್ಕೋತೀವಿ ಅಂಥೇಳಿ ಕೊಟ್ಟಿಲ್ಲ ರೀ. ಸೊ ಅದಕ್ಕೆ ನಾವೇನು ಮಾಡ್ಬೇಕು ಇಲ್ಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಈಕ್ವಲಿ ಶೇರ್ ಮಾಡ್ಬೇಕು. ಸೊ ಈಕ್ವಲಿ ಶೇರ್ ಅಂದ್ರೆ 15,000ಅನ್ನು ಅವನಿಗೆ ಅರ್ಧ ಭಾಗ ಇವನಿಗೆ ಅರ್ಧ ಭಾಗ ಏನು ಮಾಡ್ಬೇಕು ರೀ ಶೇರ್ ಮಾಡಬೇಕು. ಸೊ ಈಕ್ವಲ್ ಅಂದ್ರೆ 1:1 ನಾವು ಏನು ಮಾಡ್ಬೇಕು ರೀ ಶೇರ್ ಮಾಡ್ಬೇಕು. ಸೊ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು. ಸೊ ಯಾರ್ಯಾರು ಅದಾರ ರೀ ಅಲ್ಲಿ ಫರ್ಮ್ ಒಳಗೆ ಸುರೇಖಾ ಆ್ಯಂಡ್ ಸುನೀತಾ. ಸೊ ಸುರೇಖಾ ನೋಡ್ರಿ 1/2 ಇಂಟು 15,000. ಸೊ ಎಷ್ಟಾಗ್ತೈತೆ ರೀ 7,500. ಅಗೇನ್ ಸುನೀತಾ ನೋಡ್ರಿ ಸೊ ಈಗಿನ್ನೂ ಏನು ಸೇಮ್ ರೀ 1/2 ಇಂಟು 15,000. ಸೊ ನೋಡಿರಿ 7,500. ಸೊ ಇದೆಷ್ಟು ಐತೆ ರೀ 7,500 15,000. ಸೊ ನೋಡಿರಿ ಈಗೇನು ಮಾಡು ಈ 32,000 ಐತೆ ರೀ 32,000. ಅಗೇನ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ 12,000 ಪ್ಲಸ್ 5,000 ಪ್ಲಸ್ 15,000. ಸೊ ಎಷ್ಟು ಬತ್ತು ರೀ 32,000. ಸೊ ಇದು ಏನೈತೆ ರೀ 32,000. ಸೊ ಇದೇನಾಯ್ತು ರೀ ನಮ್ಮದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು. ಇನ್ನು ನೆಕ್ಸ್ಟ್ ಒನ್ ನೋಡಿರಿ ನಾವೇನು ಮಾಡ್ಬೇಕು ರೀ ಸೆಕೆಂಡ್ ಒನ್ ಏನು ಕೊಟ್ಟಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಇವಾಗ ಏನು ಮಾಡಿದ್ವಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಫಿಲ್ ಮಾಡಿದ್ವಿ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವೇನು ಮಾಡಬೇಕಾಗೈತಿ ರೆಡಿ ಮಾಡಬೇಕಾಗೈತಿ. ಸೊ ರೆಡಿ ಮಾಡಿರಿ. ಸೊ ನೋಡಿರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೊ ನೋಡಿರಿ ಈ ಕಡೆ ಕ್ರೆಡಿಟ್ ಸೈಡ್ ಈ ಕಡೆ ಡೆಬಿಟ್ ಸೈಡ್. ಸೊ ಪರ್ಟಿಕ್ಯುಲರ್ಸ್. ಸೊ ಫಸ್ಟ್ ಒನ್ ಯಾರು ರೀ ಸುರೇಖಾ ಸುನೀತಾ ಕವಿತಾ. ಅಗೇನ್ ನೋಡ್ರಿ ಪರ್ಟಿಕ್ಯುಲರ್ಸ್ ಸುರೇಖಾ ಸುನೀತಾ ಕವಿತಾ. ಸೊ ನೋಡ್ರಿ ನಾವೇನು ಮಾಡೋಣ ಫಸ್ಟ್ ಕ್ರೆಡಿಟ್ ಸೈಡ್ ಬರ್ಕೊಂಬಿಡ್ರಿ ಆಮೇಲೆ ಏನು ಮಾಡೋಣ ಡೆಬಿಟ್ ಸೈಡ್ ಬರ್ಕೊಳ್ಳ್ರಿ. ಸೊ ಫಸ್ಟ್ ಒನ್ ನೋಡ್ರಿ ಕ್ರೆಡಿಟ್ ಸೈಡು ನಾವು ಏನು ಬರ್ಕೋಬೇಕ್ರಿ. ಸೊ ಫಸ್ಟ್ ಒನ್ ನೋಡ್ರಿ ಇಲ್ಲಿ ಏನೈತ್ರಿ ಕ್ಯಾಪಿಟಲ್ಸ್.
ಸೊ ಫಸ್ಟ್ ಒಂದು ಕ್ಯಾಪಿಟಲ್ಸ್ ಐತಿ. ಜನರಲ್ ರಿಸರ್ವ್ ನಾವೇನು ಮಾಡ್ಬೇಕು ರೀ ಕ್ಯಾಪಿಟಲ್ ಅಕೌಂಟ್ ಒಳಗೆ ಎಂಟ್ರಿ ಮಾಡ್ಬೇಕು. ಫಸ್ಟ್ ಏನು ಮಾಡಿರಿ ಕ್ಯಾಪಿಟಲ್ಸ್ ಅಕೌಂಟ್, ಆಮೇಲೆ ಜನರಲ್ ರಿಸರ್ವ್ನ ಮಾಡ್ಕೊಳ್ಳಿ. ಸೊ ಕ್ಯಾಪಿಟಲ್ಸ್ ರೀ ಸೂರ್ಯಕಾಂತ್ 1,20,000, ಸುನಿತಾ 80,000. ಸೊ ನೋಡಿರಿ ಫಸ್ಟ್ ಇಲ್ಲಿ ನಾವು ಏನು ಮಾಡ್ಬೇಕು ರೀ ಕ್ಯಾಪಿಟಲ್ ಅಕೌಂಟ್ ಅಂತ ಐತಿ. ಸೊ ಅಲ್ಲಿ ಕ್ಯಾಪಿಟಲ್ ಇದ್ದದನ್ನು ನಾವು ಇಲ್ಲಿ ಕ್ಯಾಪಿಟಲ್ ಅಂತ ಎಂಟ್ರಿ ಮಾಡುವಂಗಿಲ್ಲ. ಸೊ ಏನು ಮಾಡ್ಬೇಕು ರೀ ಬೈ ಬ್ಯಾಲೆನ್ಸ್ ಬಿ ಡಿ. ಸೊ ನೋಡಿರಿ ಕ್ರೆಡಿಟ್ ಸೈಡ್ ಯಾವಾಗಲೂ ಬ್ರಾಡ್ ಡೀಡ್ ಅಂತಲೇ ಬರ್ಬೇಕು ರೀ. ಸೊ ಬಿ ಡಿ ಅಂತಲೇ ಎಂಟ್ರಿ ಮಾಡಬೇಕು. ಡೆಬಿಟ್ ಸೈಡ್ ಏನು ಮಾಡ್ಬೇಕು ರೀ ಬೈ ಬ್ಯಾಲೆನ್ಸ್ ಸಿ ಡಿ ಅಂತಲೇ ಎಂಟ್ರಿ ಮಾಡ್ಕೋಬೇಕು. ಸೊ ಇಟ್ ಈಸ್ ಆ್ಯನ್ ರೂಲ್ಸ್. ಸೊ ಬೈ ಬ್ಯಾಲೆನ್ಸ್ ಬಿ ಡಿ ಸೂರ್ಯಕಾಂತ್ ಎಷ್ಟಿತ್ತು ರೀ 1,20,000. ಸೊ ನೋಡಿರಿ ಸುನಿತಾ ಅಂದು 80,000, ಕವಿತಾ ಡ್ಯಾಶ್. ಸೊ ಅಕ್ಕಿದ್ದು ಇಲ್ಲಿ ಏನಿಲ್ಲ ರೀ, ಅಕ್ಕಿದ್ದು ಯಾವುದೇ ರೀತಿಯಾದಂತಹ ಕ್ಯಾಪಿಟಲ್ ಇಲ್ಲ. ಸೊ ಅಗೇನ್ ನೋಡಿರಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸುರೇಖಾ ಸುನಿತಾ. ಸೊ ಎಷ್ಟಾಗಿತ್ತು ರೀ ಇಲ್ಲಿ 7,500 ಸುನಿತಾನ ಅಕೌಂಟಿಗೆ, 7,500 ಸುರೇಖಾನ ಅಕೌಂಟಿಗೆ ಹೋಗೈತೆ. ಸೊ ನಾವು ಇಲ್ಲಿ ಏನು ಮಾಡ್ಬೇಕು ರೀ ಅದನ್ನ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡಿರಿ ಸುರೇಖಾಗೆ 7,500, ಸುನಿತಾಗೆ 7,500. ಯಾಕೆ 7,500 ಮಾಡೀರಿ? ಸೊ ಅವ್ರಿಗೆ ಇಲ್ಲಿ ಯಾವ ರೇಷಿಯೋದೊಳಗೆ ತಮ್ಮ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಅಕೌಂಟನ್ನು ಶೇರ್ ಮಾಡ್ಕೋತೀವಿ ಅಂತ ಎಲ್ಲಿ ಅವರು ಏನು ಮಾಡಿಲ್ಲ, ರೇಷಿಯೋನ ಕೊಟ್ಟಿಲ್ಲ. ಸೊ ಏನು ಮಾಡ್ಬೇಕು ರೀ ಅವ್ರು ರೇಷಿಯೋನ ಕೊಟ್ಟಿಲ್ಲ ಅಂದ್ರೆ ನಾವು ಅಲ್ಲಿ ಏನು ಮಾಡ್ಬೇಕು ರೀ ಈಕ್ವಲಿ ಶೇರ್ ಮಾಡಬೇಕು. ಸೊ ಈಕ್ವಲಿ ಶೇರ್ ಮಾಡಬೇಕಂದ್ರೆ 7,500 ಸುರೇಖಾ, 7,500 ಸುನಿತಾ. ಸೊ ಅಗೇನ್ ಕವಿತಾ ಡ್ಯಾಶ್. ಇನ್ನು ನೆಕ್ಸ್ಟ್ ನೋಡಿರಿ ಅವಾಗಲೇ ಹೇಳಿದ್ವಿ ಇಲ್ಲೇನೈತೆ ರೀ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಎಷ್ಟೈತೆ ರೀ 50,000 ಐತಿ. ಸೊ ಇಲ್ಲಿ ಏನಾಗ್ತೈತೆ ರೀ ಸುರೇಖಾಗ ಹಾಫು, ಸುನಿತಾಗ ಹಾಫ್ ಏನಾಗ್ತೈತೆ ರೀ ಶೇರ್ ಹೋಗ್ತೈತಿ. ಸೊ ಇಲ್ಲಿ ಅವ್ರು ಏನು ಮಾಡಿಲ್ಲ ರೀ ಯಾವುದೇ ರೀತಿಯಾದಂತಹ ರೇಷಿಯೋನ ಕೊಟ್ಟಿಲ್ಲ. ಅಗೇನ್ ಮೆನ್ಷನ್ ಮಾಡತ್ತೇನೆ ರೀ ಯಾವುದೇ ರೀತಿಯಾದಂತಹ ರೇಷಿಯೋನ ಕೊಟ್ಟಿಲ್ಲ ಅಂದರೆ ನಾವು ಅಲ್ಲಿ ಏನು ಮಾಡ್ಬೇಕು ರೀ 1:1 ಅಂದರೆ ಈಕ್ವಲಿ ಏನು ಮಾಡ್ಬೇಕು ರೀ ಇಬ್ಬರು ಪಾರ್ಟ್ನರ್ಸಿಗೆ ಶೇರ್ ಮಾಡ್ಬೇಕು. ಸೊ ನಾವು ಇಲ್ಲಿ ಏನು ಮಾಡ್ಬೇಕು ರೀ ಬೈ ಜನರಲ್ ರಿಸರ್ವ್, ಬೈ ಜನರಲ್ ರಿಸರ್ವ್. ಸೊ ನೋಡಿರಿ ಎಷ್ಟಿತ್ತು ರೀ 50,000. ಸೊ 50,000 rupees share in 1:1. ಸೊ ನೋಡಿರಿ ಇಲ್ಲಿ 25,000 ಸುರೇಖಾ ಹೋಗ್ತೈತೆ ರೀ, 25,000 ಸುನಿತಾಗ ಹೋಗ್ತೈತೆ ರೀ. ಸೊ ಇಲ್ಲಿ ಅಗೇನ್ ಡ್ಯಾಶ್. ಇನ್ನು ನೆಕ್ಸ್ಟ್ ನೋಡಿರಿ ಇನ್ನೇನಾದರೂ ಉಳಿತಾ ಅಂತ ನೋಡೋಣ್ರಿ. ಸೊ ಜನರಲ್ ರಿಸರ್ವ್ ಮಾಡೀವ್ರಿ, ಕ್ಯಾಪಿಟಲ್ಸ್ಗೆ ಸುರೇಖಾಂದಂತೂ ಎಲ್ಲ ಇಬ್ಬರದು ಈಕ್ವಲ್ ಮಾಡೇವ್ರಿ. ಸೊ ಕ್ಯಾಶ್ ಅಟ್ ಬ್ಯಾಂಕ್ 50,000 ಐತಿ. ಸೊ ಈ ಕ್ಯಾಶ್ ಅಟ್ ಬ್ಯಾಂಕನ್ನು ನಾವೇನು ಮಾಡಂಗಿಲ್ಲ ರೀ ಇಲ್ಲಿ ಕ್ಯಾಪಿಟಲ್ಸ್ ಅಕೌಂಟಲ್ಲಿ ತೊಗೊಳ್ಳೋ ಆಗಿಲ್ಲ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಯಾಕೆ ತೊಗೊಳಂಗಿಲ್ಲ ಅಂದರೆ ಇದನ್ನೇನು ಮಾಡ್ಬೇಕು ರೀ ಬ್ಯಾಲೆನ್ಸ್ ಶೀಟಿಗೆ ನಾವೇನು ಮಾಡ್ಬೇಕು ರೀ ಫಾರ್ಮ್ ಮಾಡಬೇಕು. ಸೊ ಇದನ್ನ ಸ್ಕಿಪ್ ಮಾಡೋಣ್ರಿ. ಸೊ ನೋಡಿರಿ ನೆಕ್ಸ್ಟ್ ಕವಿತಾ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್. ಸೊ ಏನಾಗ ಹೇಳ್ರಿ ಕವಿತಾ ಅಡ್ಮಿಟ್ ಆಗ್ಯಾಳ. ಸೊ ಕವಿತಾನ್ ಕ್ಯಾಪಿಟಲ್ she brings in 60,000 as capital and 20,000 towards goodwill for 1/4 share in the future profits. So ಏನು ಮಾಡ್ಬೇಕು ರೀ ಇಲ್ಲಿ 60,000 ಕ್ಯಾಪಿಟಲ್, 20,000 goodwill. ಸೊ ನಾವೇನು ಮಾಡಂಗಿಲ್ಲ ರೀ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಆ್ಯಡ್ ಮಾಡಂಗಿಲ್ಲ. ಬೈ ಬ್ಯಾಂಕ್ ಅಂತ ನಾವೇನು ಮಾಡ್ಬೇಕು ಇಲ್ಲಿ ಎಂಟ್ರಿ ಮಾಡಿಕೊಂಡು ಬ್ರಕೆಟ್ ಒಳಗೆ 60,000 ಪ್ಲಸ್ 20,000 ಆ್ಯಡ್ ಮಾಡಿಕೊಂಡು ಸೊ ಇದನ್ನೇನು ಮಾಡ್ಬೇಕು ರೀ ನಾವು 80,000 ಅಂತ ಕವಿತಾನ ಅಕೌಂಟ್ ಒಳಗೆ ಹಾಕ್ಬೇಕು. ಸೊ ಕವಿತಾನ ಅಕೌಂಟಿಗೆ ನಾವು ಏನು ಮಾಡಿದ್ವಿ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ನೋಡಿರಿ ಅಲ್ಲೇ ಇನ್ನೊಂದು ಪಾಯಿಂಟ್ ಐತಿ. ಏನೈತ್ರಿ ಅಂದ ಈಗ ನೋಡಿರಿ ಗುಡ್ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾಲ್ ಬೈ ದ ಓಲ್ಡ್ ಪಾರ್ಟ್ನರ್ ಆ್ಯಸ್ ಪರ್ ಆ್ಯಸ್ 26. ಸೊ ಇಲ್ಲೇನು ಮಾಡ್ಬೇಕಾಗೈತೆ ರೀ ನಾವು ಈ ಗುಡ್ವಿಲ್ ಅಮೌಂಟ್ ಏನಾಗೈತೆ ರೀ ಮತ್ತು ಇಬ್ಬರು ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡ್ಯಾರ ರೀ ವಿತ್ಡ್ರಾಲ್ ಮಾಡ್ಕೊಂಡಾರ. ಸೊ ವಿತ್ಡ್ರಾಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಏನು ಮಾಡ್ಬೇಕು ರೀ ಇಬ್ಬರು 1:1 ಒಳಗೆ ಏನು ಮಾಡಿರ್ತಾರೆ ಈಕ್ವಲಿ ವಿತ್ಡ್ರಾಲ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಏನು ಬರಿಬೇಕು ರೀ ನಾವು ಬೈ ಕವಿತಾಸ್
ಕ್ಯಾಪಿಟಲ್ ಅಕೌಂಟ್. ಸೊ ಬೈ ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡಿ 20,000 ಶೇರ್ 1:1. ಸೊ ಏನಾಗಿತ್ತು ರೀ, ಇಬ್ಬರು 1:1 ಒಳಗೆ ಏನು ಮಾಡ್ಯಾರ, ಈಕ್ವಲಿ ವಿತ್ಡ್ರಾಲ್ ಮಾಡ್ಕೊಂಡಾರ. ಸೊ ಅದೇನಾಗಿತ್ತು ರೀ, ಯಾರ ಅಕೌಂಟ್ ಒಳಗಿತ್ತು ರೀ, ಕವಿತಾನ್ ಅಕೌಂಟ್ ಇತ್ತು. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ಯಾರ ರೀ, ಬೈ ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಕೊಂಡೆ. ಸೊ ಸುರೇಖಾಗೆ 10,000 ರೀ, ಅಗೇನ್ ಸುನಿತಾಗೆ 10,000. ಸೊ ಇಲ್ಲಿ ಡ್ಯಾಶ್. ಸೊ ನೋಡಿರಿ ಈಗ ಏನಾಯ್ತು ರೀ, ಇದು ಇಲ್ಲಿಗೆ ಕ್ರೆಡಿಟ್ ಸೈಡ್ ಫಿನಿಶ್ ಆಯಿತು. ಸೊ ಕ್ರೆಡಿಟ್ ಸೈಡ್ ಹಾಕುವಂಥ ಎಲ್ಲ ಅಮೌಂಟ್, ಎಂಟ್ರಿ ಮಾಡುವಂಥ ಎಲ್ಲ ಅಮೌಂಟ್ ಏನಾಯ್ತು ರೀ, ಫಿನಿಶ್ ಆಯಿತು. ಇನ್ನು ನಾವು ಡೆಬಿಟ್ ಸೈಡಿಗೆ ಏನು ಎಂಟ್ರಿ ಮಾಡಬೇಕು, ಯಾವ ಥರ ಫಾರ್ಮ್ ಮಾಡಬೇಕು ಅಂದ್ರೆ ನೋಡಿರಿ, ಇಲ್ಲಿ ಫಸ್ಟ್ ಒನ್ ನಾವು ಬೈ ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ 20,000 ಅಂತ ಹಾಕಿದ್ವಿ. ಇನ್ನು ಅಗೇನ್ ಇದನ್ನ ಏನು ಮಾಡಿದ್ರಿ, ಇಲ್ಲಿ ಟು ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಏನು ಮಾಡ್ಯಾರ ರೀ, ಇವ್ರು ಈಕ್ವಲಿ ಏನು ಮಾಡ್ಯಾರ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ಶೇರ್ ಮಾಡ್ಕೊಂಡಾರ. ಸೊ ಅಗೇನ್ ಇಲ್ಲಿ ಕವಿತಾನ್ ಅಕೌಂಟಿಂದ ಏನು ಮಾಡ್ಯಾರ ರೀ, ಕವಿತಾನ್ ಅಕೌಂಟ್ ಒಳಗೆ ಟೋಟಲ್ ಎಷ್ಟಿತ್ತು ರೀ, 20,000 ಗುಡ್ ವಿಲ್ ಇತ್ತು. ಸೊ 20,000 ಗುಡ್ ವಿಲ್ ಅಂದ್ರೆ ನಾವು ಇಲ್ಲಿ ಏನು ಮಾಡ್ಬೇಕು ರೀ, ಇಬ್ಬರಿಗೆ 1:1 ಒಳಗೆ ಏನು ಮಾಡಿರ್ತಾರೆ, ಇಬ್ಬರು ವಿತ್ಡ್ರಾಲ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇನಂತ ಬರಿಬೇಕು ರೀ, 1/2 ಇಂಟು 20,000. ಸೊ ಇದೇನಾಗ್ತೈತೆ ರೀ, ಸುರೇಖಾ ಕ್ಯಾಪಿಟಲ್ ಅಕೌಂಟಿಂದ ಕವಿತಾನ್. ಸೊ ಎಷ್ಟಾಗ್ತೈತೆ ರೀ, 10,000 ಹಾಕಬೇಕು. ಇನ್ನು ನೆಕ್ಸ್ಟ್ ನೋಡಿರಿ, ಟು ಸುನಿತಾಸ್. ಸೊ ಟು ಸುನಿತಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ, ಟು ಸುನಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಗೇನ್ ಏನು ಮಾಡ್ತೈತೆ ರೀ, ಇಲ್ಲಿ 1/2 ಇಂಟು 20,000. ಸೊ ಇಲ್ಲಿ ಏನಾಗ್ತೈತೆ ನೋಡಿರಿ, 10,000. ಸಾರಿ, ಇಲ್ಲಿ 10,000. ಸೊ ಇದೇನಾಯ್ತು ರೀ, ಕವಿತಾ ಅಂದಾಯ್ತು. ಅಗೇನ್ ನೋಡಿರಿ, ಮತ್ತು ಇಲ್ಲಿ ಏನು ಮಾಡ್ಕೋಬೇಕ್ರಿ ನಾವು, ಮತ್ತಿಲ್ಲಿ ಸುರೇಖಾಂದ್ ಗ್ಯಾಪ್ ಉಳಿತು ರೀ, ಸುನಿತಾಂದ್ ಗ್ಯಾಪ್ ಉಳಿತು. ಸೊ ಇಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂದ್ರೆ, ಟು ಬ್ಯಾಂಕ್ ಅಕೌಂಟ್ ಗುಡ್ ವಿಲ್ ಅಮೌಂಟ್ ಬ್ರಾಕೆಟ್ ಒಳಗೆ ಹಾಕ್ರಿ, ಗುಡ್ ವಿಲ್ ಅಮೌಂಟ್ ವಿತ್ಡ್ರಾಲ್. ಸೊ ಎಷ್ಟು ವಿತ್ಡ್ರಾಲ್ ಆಗೈತೆ ರೀ, ಇಲ್ಲಿ ನೋಡಿರಿ, ಸುರೇಖಾನ್ ಅಕೌಂಟಿಗೆ 10,000 ಆಗಿತ್ತು ರೀ, ಸುನಿತಾನ್ ಅಕೌಂಟಿಗೆ 10,000 ಆಗಿತ್ತು ರೀ. ಸೊ ಇಷ್ಟೇನಾಯ್ತು ರೀ, ನಮ್ಗೆ ಡೆಬಿಟ್ ಸೈಡ್ ಮುಗೀತು ರೀ. ಇನ್ನೇನು ಮಾಡೋಣ ರೀ, ಎರಡು ಸೈಡ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎರಡು ಸೈಡ್ ಕ್ರೆಡಿಟ್ ಸೈಡ್ ಎಷ್ಟು ಬರ್ತೈತೆ ರೀ ನೋಡ್ಕೊಳ್ಳೋಣ ಫಸ್ಟ್. ಸೊ ಸುರೇಖಾನ್ ನೋಡಿರಿ, ಫಸ್ಟ್ ಎಷ್ಟೈತೆ ರೀ, 1,20,000 ಪ್ಲಸ್ 7,500 ಪ್ಲಸ್ 25,000 ಐತೆ ರೀ. ಸೊ 25,000 ಪ್ಲಸ್ ಇನ್ನೆಷ್ಟೈತೆ ರೀ, 10,000. ಸೊ 10,000. ಸೊ ಎಷ್ಟೈತೆ ರೀ, 1,62,500. ಸೊ ನೋಡಿರಿ, ಇಲ್ಲೇನು ಬರೀನು 1,62,500. ನೆಕ್ಸ್ಟ್ ಇನ್ನು ಯಾರ್ದು ಮಾಡೋಣ ರೀ, ಸುನಿತಾನ್ ಮಾಡೋಣ. ಸೊ ಸುನಿತಾನ್ ನೋಡಿರಿ, ಫಸ್ಟ್ ಎಷ್ಟೈತೆ ರೀ, 80,000 ಐತೆ ರೀ. ಸೊ 80,000 ಪ್ಲಸ್ ಇಲ್ಲೇನೈತೆ ರೀ, 7,500 ಪ್ಲಸ್ 25,000 ಐತೆ ರೀ. ಸೊ 25,000 ಪ್ಲಸ್ 10,000 ಐತೆ ರೀ. ಸೊ 10,000. ಸೊ ಎಷ್ಟಾಯ್ತು ರೀ, 1,22,500. ಸೊ ನೋಡಿರಿ, 1,22,500. ಸೊ ಇಲ್ಲಂತೂ ನೋಡಿರಿ 80,000 ಐತಿ. ಸೊ 80,000 ಅಂತ ಎಂಟ್ರಿ ಮಾಡೋಣ. ಸೊ ನೋಡಿರಿ, ಈಗ ಕ್ರೆಡಿಟ್ ಸೈಡ್ ಇಷ್ಟು ಬಂತು. ಸೊ ಇದನ್ನ ಅಮೌಂಟ್ ಈ ಕಡೆ ನಾವು ಎಂಟ್ರಿ ಮಾಡಬೇಕು. ಬಟ್ ಯಾವ ಥರ ಮಾಡೋದಂತ ನೋಡೋಣ. ಸೊ ಇದನ್ನ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡಿದ್ರೆ ನಾವು ನೋಡಿರಿ, ಇಲ್ಲಿ 1,62,500 ಐತಿ. ಮತ್ತು ಪ್ಲಸ್ ಮಾಡಿರಿ 1,72,000 ಆಗ್ತೈತಿ. ಸೊ ನಾವು ಏನು ಮಾಡ್ಬೇಕು ರೀ, ಇಲ್ಲಿ ಯಾವ ಥರ ಎಂಟ್ರಿ ಮಾಡ್ಕೊಳ್ದು. ಸೊ ಸೇಮ್ ಎರಡು ಕಡೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ದು ಅಂತ ನೋಡ್ಕೊಂಡ್ರಿ. ಸೊ ನೋಡಿರಿ, ಇಲ್ಲಿ ಏನು ಎಂಟ್ರಿ ಮಾಡ್ಬೇಕಂದ್ರೆ, ಟು ಬ್ಯಾಲೆನ್ಸ್ ಸಿ ಡಿ.
ಸೊ ಏನು ಮಾಡೋದು ನೋಡಿರಿ, ಈಗ ನೋಡಿರಿ ಟೋಟಲ್ ಎಷ್ಟು ಐತ್ರಿ 1,62,500. ಸೊ ಈ 62,500 ಇದ್ರಿ ಇಲ್ಲಿ ನಾವು ಕವಿತಾನ ಅಕೌಂಟಿಂದ ಏನು ಮಾಡಿ ವಿತ್ಡ್ರಾಲ್ ಮಾಡ್ಕೊಂಡಿದ್ದ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ಸುರೇಖಾನ ಅಕೌಂಟಿಗೆ ಮತ್ತು ಸುನೀತಾನ ಅಕೌಂಟಿಗೆ ಮಾಡ್ಕೊಂಡಿವಿ. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ನಾವು ಡೆಬಿಟ್ ಸೈಡ್ ಬರಿಬೇಕಾರೆ ವಿತ್ಡ್ರಾಲ್ ಅಮೌಂಟನ್ನು ಆಲ್ರೆಡಿ ನಾವು ಇಲ್ಲಿ ಏನು ಮಾಡೀವಿ ರೀ, ಗುಡ್ವಿಲ್ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿವಿ. ಸೊ ಎಂಟ್ರಿ ಮಾಡ್ಕೊಂಡಿರೋದ್ರಿಂದ ನಾವು ಇಲ್ಲಿ ಏನು ಮಾಡ್ಕೊಂಡು ಇದನ್ನ 1,62,000 ಒಳಗೆ 1,62,500. ಸೊ ಇದ್ರೊಳಗೆ ಎಷ್ಟು ಮೈನಸ್ ಮಾಡ್ಕೊಂಡ್ರಿ 10,000. ಸೊ ಎಷ್ಟು ಬತ್ರಿ 1,52,500. ಸೊ 1,52,500 ಸಾರಿ ನೋಡ್ರಿ 1,62,500 ಮೈನಸ್ 10,000. ಸೊ ಎಷ್ಟು ಬರ್ತೈತೆ ರೀ 1,52,500. ಸೊ ನೋಡಿರಿ ಕರೆಕ್ಟ್ ಐತಿ. ಅಗೇನ್ ನೋಡಿರಿ ಇನ್ನು ನೆಕ್ಸ್ಟ್ ಇಲ್ಲಿ ಎಷ್ಟು ಐತೆ ರೀ 1,22,500 ಐತಿ. ಸೊ 1,22,500 ಮೈನಸ್ ಇಲ್ಲಿ ಏನು ಮಾಡೋದು 10,000. ಸೊ ಎಷ್ಟಾಯ್ತು ರೀ 1,12,500. ಸೊ 1,12,500. ಸೊ ನೋಡಿರಿ ಇಲ್ಲಿ 80,000 ಐತಿ. ಸೊ ಇಲ್ಲಿ 20,000 ಆಲ್ರೆಡಿ ಎಂಟ್ರಿ ಆಗೈತೆ ರೀ. ಸೊ ಇಲ್ಲಿ 80,000 ಇದ್ದಿದ್ರೊಳಗೆ ನಾವು ಏನು ಮಾಡ್ಬೇಕು ರೀ, ಈ 20,000 ಮೈನಸ್ ಮಾಡ್ಕೊಂಡು 80,000 ಮೈನಸ್ 20,000. ಸೊ ಎಷ್ಟಾಯ್ತು ರೀ 60,000. ಸೊ ಇಲ್ಲಿ 60,000. ಸೊ ನೋಡಿರಿ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿಡ್ರಿ ಸೇಮ್ ಬರ್ತೈತೆ ರೀ. ಇಲ್ಲಿ 80,000 ಬರ್ತೈತೆ ರೀ. ಅಗೇನ್ ಇಲ್ಲಿ 1,22,500. ಸೊ 1,62,500. ಸೊ ಇಷ್ಟೇನದು ರೀ ಎಂಟ್ರಿ ಅದು. ಇಲ್ಲಿ ಮತ್ತೆ ಇನ್ನೇ ಏನು ಮಾಡ್ಬೇಕು ರೀ, ಇಲ್ಲಿ ಏನು ಎಂಟ್ರಿ ಮಾಡಿರ್ತೀವಲ್ಲ ಇದು ಮತ್ತೆ ಇಲ್ಲಿ ಏನಂತ ಎಂಟ್ರಿ ಮಾಡ್ಕೊಳ್ಳೋದ್ರಿ, ಬೈ ಬ್ಯಾಲೆನ್ಸ್ ಬಿ ಡಿ. ಬೈ ಬ್ಯಾಲೆನ್ಸ್ ಬಿ ಡಿ ಅಂತ ಎಂಟ್ರಿ ಮಾಡ್ಕೊಂಡು 1,52,500, 1,12,500, 60,000. ಸೊ ಈ ಥರ ಮಾಡಿಕೊಂಡ್ರೆ ನಮಗೇನಾಯ್ತು ರೀ, ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವೇನು ಮಾಡ್ಬೇಕು ರೀ, ಈ ಥರ ಫಾರ್ಮ್ ಮಾಡಿ ಈ ಥರ ಬರೀಬೇಕು. ಸೊ ಯಾವ್ಯಾವುದನ್ನು ಡಿಪ್ರಿಸಿಯೇಟ್ ಯಾವ ಸೈಡ್ ಹಾಕಬೇಕು, ಅಪ್ರಿಸಿಯೇಟ್ ಯಾವ ಸೈಡ್ ಹಾಕಬೇಕಂತ ನಮಗೂ ಆಲ್ರೆಡಿ ಗೊತ್ತಾಗೈತೆ. ಸೊ ಅದೇ ಥರ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ್ಯಾವ ಥರ ಗುಡ್ವಿಲನ್ನು ಎಲ್ಲಿ ಹಾಕಿರ್ತೀವಿ ಮತ್ತು ಅದೇ ಗುಡ್ವಿಲನ್ನು ಡೆಬಿಟ್ ಸೈಡ್ ಯಾವ ಥರ ಬರಿತೀವಿ, ಯಾವ ಥರ ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ತಿಳಿಯೋಂಗೆ ಹೇಳ್ಕೊಟ್ಟೇನೆ. ಇನ್ನು ನೆಕ್ಸ್ಟ್ ನೋಡಿರಿ, ಇನ್ನು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಫಾರ್ಮ್ ಮಾಡೋಣ. ಸೊ ನೋಡಿರಿ ಇವಾಗ ಏನು ಮಾಡೋಣ, ಬ್ಯಾಲೆನ್ಸ್ ಶೀಟನ್ನು ಫಾರ್ಮ್ ಮಾಡೋಣ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ 1/4/2025. ಸೊ ನೋಡಿರಿ ಈ ಕಡೆ ಏನು ಬರ್ತೈತಿ, ಲಯಬಿಲಿಟೀಸ್ ಇದು ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ನೋಡಿರಿ ಫಸ್ಟ್ ಏನೈತ್ರಿ, ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕ್ಯಾಶ್ ಎಟ್ ಬ್ಯಾಂಕ್ 50,000 ಐತ್ರಿ. ಸೊ ನೋಡಿರಿ ಅಸೆಟ್ ಸೈಡ್ ಏನಿರ್ತಾವೆ ಅದನ್ನ ನಾವು ಏನು ಮಾಡಬೇಕಾಗಿರ್ತೈತಿ, ಫಾರ್ಮ್ ಮಾಡಬೇಕಾಗಿರ್ತೈತಿ. ಬಟ್ ಇಲ್ಲಿ ಏನು ನಾವು ಡಿಪ್ರಿಷಿಯೇಷನ್ ಅಪ್ರಿಷಿಯೇಷನನ್ನು ಕೊಟ್ಟಿರ್ತಾರಲ್ಲ, ಇದನ್ನ ಯಾವ್ಯಾವ ಥರ ತೊಗೊಂಡಿರ್ತೀವಲ್ಲ ಅಲ್ಲಿ ಯಾವ್ದು ಲೆಸ್ ಮಾಡಬೇಕು ಯಾವ್ದು ಆ್ಯಡ್ ಮಾಡ್ಬೇಕಂತ ಹೇಳಿ ಏನು ಮಾಡ್ಬೇಕು ರೀ, ಬ್ಯಾಲೆನ್ಸ್ ಶೀಟ್ ಫಾರ್ಮ್ ಮಾಡಿ ಎಂಟ್ರಿ ಮಾಡ್ಬೇಕು. ಸೊ ನೋಡಿರಿ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕ್ಯಾಶ್ ಎಟ್ ಬ್ಯಾಂಕ್ 50,000 ಐತ್ರಿ. ಸೊ ಫಸ್ಟ್ ಏನು ಮಾಡು, ಇದನ್ನ ಹಾಕೊಂಡು ಕ್ಯಾಶ್ ಎಟ್ ಬ್ಯಾಂಕ್ 50,000 ಐತ್ರಿ ಫಸ್ಟ್. ಈಗ ಪ್ಲಸ್ ನ್ಯೂ ಬ್ಯಾಲೆನ್ಸ್ ಶೀಟ್ ಫಾರ್ಮ್ ಮಾಡೋದೈತ್ರಿ. ಸೊ ನೋಡಿರಿ ಕವಿತಾನ ಏನು ಮಾಡ್ಯಾರ, ಅವ್ರು 1/4/2025 ಅಡ್ಮಿಟ್ ಮಾಡ್ಕೊಂಡಾರ. ಸೊ ಆಕಿನ ಪಾರ್ಟ್ನರ್ಶಿಪ್ ಒಳಗೆ ಸೇರಿಸ್ಕೊಂಡಾರ. ಅಂದರೆ ನಾವು ಇಲ್ಲಿ ಏನು ಮಾಡತ್ತೀವಿ, ನ್ಯೂ ಬ್ಯಾಲೆನ್ಸ್ ಶೀಟನ್ನು 1/4/2025 ರೆಡಿ ಮಾಡತ್ತೀವಿ. ಸೊ ನೋಡಿರಿ ಇಲ್ಲಿ ಯಾವ ಥರ ಮಾಡ್ಬೇಕಂದ್ರೆ, ಶಿ ಬ್ರಿಂಗ್ಸ್ 60,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವಾರ್ಡ್ಸ್ ಗುಡ್ ವಿಲ್ ಫಾರ್ 1/4 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ನಾವು 60,000 ಪ್ಲಸ್ 20,000 60,000 ಪ್ಲಸ್ 20,000
ಸೊ ನೋಡಿರಿ ಅಗೇನ್ ಮತ್ತು ಅಲ್ಲೇ ಒಂದು ಪಾಯಿಂಟ್ ಕೊಟ್ಟಾರ ನೋಡಿರಿ. ಏನು ಕೊಟ್ಟಾರ? ಗುಡ್ ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆ್ಯಸ್ ಪರ್ ಆ್ಯಸ್ 26. ಸೊ ಏನು ಮಾಡ್ಯಾರ ಮತ್ತು ಅದೇ ಗುಡ್ ವಿಲ್ 20,000 ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡ್ಯಾರ ವಿತ್ಡ್ರಾಲ್ ಮಾಡ್ಕೊಂಡ. ಸೊ ಇಲ್ಲಿ ಏನು ಮಾಡ್ಕೋಬೇಕು ರೀ, ಮೈನಸ್ 20,000. ಸೊ ಇಲ್ಲಿ ಎಷ್ಟಾಗ್ತೈತೆ ನೋಡಿರಿ, 50,000 ಪ್ಲಸ್ 60,000 ಪ್ಲಸ್ 20,000 ಎಷ್ಟಾಯ್ತು ರೀ, 1,30,000 ಮತ್ತು ಅಗೇನ್ ಮೈನಸ್ 20,000. ಸೊ ಎಷ್ಟಾಯ್ತು ರೀ, 1,10,000 ನೋಡಿರಿ, 1,10,000. ಇದೇನೈತೆ ರೀ, ಕ್ಯಾಶ್ ಅಟ್ ಬ್ಯಾಂಕ್ ಐತಿ. ಅಗೇನ್ ಸೆಕೆಂಡ್ ಒಂದು ನೋಡಿರಿ ಏನೈತಿ, ಸ್ಟಾಕ್ ಎಷ್ಟೈತೆ ರೀ, 50,000. ಸೊ ಸ್ಟಾಕ್ 50,000. ನೋಡಿರಿ ತರ್ಡ್ ಒನ್ ಏನೈತಿ, ಫರ್ನಿಚರ್ ಎಷ್ಟೈತೆ ರೀ, 1,20,000 ಐತ್ರಿ. ಸೊ 1,20,000 ಇದ್ರೆ ಇಲ್ಲೇನು ಕೊಟ್ಟಾರಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಸೊ ನೋಡಿರಿ ನಾವು ಇದನ್ನೇನು ಮಾಡಿಕೊಂಡು ಮೊದಲು ಫರ್ನಿಚರ್ 1,20,000 ಅಂತ ಆ್ಯಡ್ ಮಾಡಿಕೊಂಡು ಫರ್ನಿಚರ್ 1,20,000. ಸೊ ನೋಡಿರಿ ಇಲ್ಲೇನು ಮಾಡೇವಿ, ಫರ್ನಿಚರ್ ಡಿಪ್ರಿಸಿಯೇಷನ್ ಎಷ್ಟೈತೆ ರೀ, 10% ಐತಿ. ಸೊ ಇಲ್ಲಿ ಎಷ್ಟಾಗೈತೆ ರೀ, 12,000 ಆಗೈತೆ ರೀ. ಸೊ 12,000 ಏನು ಮಾಡು ಲೆಸ್ ಡಿಪ್ರಿಸಿಯೇಷನನ್ನು ಏನು ಮಾಡಬೇಕು ರೀ, ಲೆಸ್ ಮಾಡಬೇಕು. ಸೊ ಲೆಸ್ ಡಿಪ್ರಿಸಿಯೇಷನ್ 12,000. ಸೊ ನೋಡಿರಿ 1,20,000 ಮೈನಸ್ ಎಷ್ಟೈತೆ ರೀ, 12,000 ಐತಿ. ಸೊ ಮೈನಸ್ 12,000. ಸೊ ಎಷ್ಟೈತೆ ರೀ, 1,08,000. ಸೊ ಇಲ್ಲಿ ಏನು ಮಾಡಿರಿ, 1,08,000. ಸೊ ಇದೇನೈತೆ ರೀ, ಫರ್ನಿಚರ್ದಾಯ್ತು. ಇನ್ನು ನೋಡಿರಿ ಫರ್ನಿಚರ್ ಆಗೋಣ ಏನೈತಿ, ಡೆಬ್ಟರ್ಸ್ದು ಎಷ್ಟೈತೆ ರೀ, 40,000 ಐತಿ. ಸೊ ಡೆಬ್ಟರ್ಸ್ 40,000. ಡೆಬ್ಟರ್ಸ್ 40,000. ಇನ್ನು ನೋಡಿರಿ ನೆಕ್ಸ್ಟ್ ಒನ್ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಎಷ್ಟೈತೆ ರೀ, 1,00,000. ಸೊ ಬಿಲ್ಡಿಂಗ್ಸ್ 1,00,000 ಐತೆ ರೀ. ಸೊ ಫಸ್ಟ್ ಬಿಲ್ಡಿಂಗ್ಸ್ ಅಂತ ಹಾಕೊಂಬಿಡಿ. ಸೊ ಬಿಲ್ಡಿಂಗ್ಸ್ 1,00,000. ಸೊ ಯಾಕೆ ಬರ್ಕೊಂಡ್ವಿಯಪ್ಪ ಅಂದ್ರೆ ಇಲ್ಲಿ ಇರ್ತೈತ್ರಿ ಕೆಳಗೆ ನಮಗೆ ಮತ್ತು ಅವ್ರು ಏನು ಮಾಡ್ಯಾರ ರೀ, ಈ ಟರ್ಮ್ಸ್ ಯಾವ್ಯಾವ ಥರ ಏನೇನಾಗ್ಯಾವ ಅಂತ ಕೊಟ್ಟಾರ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಆ್ಯಂಡ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 22,000. ಸೊ 22,000 ಏನಾಗೈತೆ ರೀ, ಅಪ್ರಿಸಿಯೇಷನ್ ಅಂದರೆ ಏನಾಗೈತೆ ರೀ, 22,000 ಅಮೌಂಟ್ ಬಂದೈತೆ. ಸೊ ಅಸೆಟ್ ಆಗೈತೆ. ಸೊ ಇದನ್ನೇನು ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಆ್ಯಡ್ ಅಪ್ರಿಸಿಯೇಷನ್ ಎಷ್ಟು ರೀ, 22,000. ಸೊ ಕೂಡಿಸ್ರಿ 1,22,000 ಆಗ್ತೈತಿ. ಇದೇನೈತೆ ರೀ, ಬಿಲ್ಡಿಂಗ್ಸ್ ಆಗೋಣ ಏನೈತೆ ನೋಡಿರಿ, ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ಸ್ 40,000 ಐತ್ರಿ. ಅಗೇನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರೀವ್ಯಾಲ್ಯೂಡ್ ಎಟ್ 50,000. ಸೊ ಇಲ್ಲಿ ನಾವು ಏನು ಮಾಡಿದ್ವಿ, ಈ 40,000 ಇನ್ವೆಸ್ಟ್ಮೆಂಟ್ ಇದ್ರೆ ರೀವ್ಯಾಲ್ಯೂಡ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿತ್ತು, 50,000. ಸೊ ನಾವು ಯಾವ ಥರ ರಿವ್ಯಾಲ್ಯೂಷನ್ ಕಂಟ್ರೋಲ್ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ 50,000 ಒಳಗೆ 40,000 ಮೈನಸ್ ಮಾಡ್ಕೊಂಡಿದ್ವಿ. ಎಷ್ಟು 10,000 ನಮಗೆ ಏನಾಗಿತ್ತು ರೀ, ಪ್ರಾಫಿಟ್ ಆಗಿತ್ತು. ಸೊ ಇಲ್ಲಿ ಏನು ಮಾಡ್ಕೋಬೇಕು ರೀ, ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಎಷ್ಟು ರೀ, 40,000. ಇದನ್ನ ಪ್ಲಸ್ ಮಾಡ್ಕೋಬೇಕು ರೀ, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಸೊ 40,000 ಇಲ್ಲಿ ಫಸ್ಟ್ ಮಾತ್ರ ರೀ ಆ್ಯಡ್ ಏನು ಮಾಡಬೇಕು ರೀ, ರೀವ್ಯಾಲ್ಯೂಡ್ ಅಂದರೆ ಇದನ್ನು ಅಪ್ರಿಸಿಯೇಷನ್ ಅಂತ ಬರೀಬೇಕು. ಸೊ ಅಪ್ರಿಷಿಯೇಷನ್ 10,000. ಸೊ ನೋಡ್ರಿ ಎಷ್ಟಾಗ್ತೈತಿ, 50,000. ಸೊ 50,000 ಏನಾಯ್ತು ರೀ ನಮಗಿಲ್ಲಿ ಪ್ರಾಫಿಟ್ ಐತೆ. ಸೊ
ಈಗ ಏನಾಯ್ತು ರೀ, ಇದು ಅಸೆಟ್ ಸೈಡ್ ರೆಡಿ ಆಯ್ತು. ಇನ್ನು ಅಸೆಟ್ ಸೈಡ್ ಫಿನಿಶ್ ರೀ. ಇನ್ನೇನು ಮಾಡೋದು, ಲಯಾಬಿಲಿಟೀಸ್ ಸೈಡ್. ಸೊ ಲಯಾಬಿಲಿಟೀಸ್ ಸೈಡನ್ನು ಎಂಟ್ರಿ ಮಾಡ್ಕೊ. ಫಸ್ಟ್ ನೋಡಿರಿ, ಲಯಾಬಿಲಿಟೀಸ್ ಒಳಗೆ ಕ್ರೆಡಿಟರ್ಸ್ ಅದ ರೀ. ಸೊ ಕ್ರೆಡಿಟರ್ಸ್ 1,50,000. ಸೊ ಕ್ರೆಡಿಟರ್ಸ್ 1,50,000 ಇದ್ರೆ ಇಲ್ಲಿ ನೋಡಿರಿ, ಇನ್ನೊಂದು ಏನು ಪಾಯಿಂಟ್ ಕೊಟ್ಟಾರ, ಕ್ರೆಡಿಟರ್ಸ್ ವೇರ್ ಅನ್ರೆಕಾರ್ಡೆಡ್ ಟು ದ ಎಕ್ಸ್ಟೆಂಡ್ ಆಫ್ 5,000. ಸೊ ಏನು ಮಾಡ್ಯಾರ ರೀ, ಮತ್ತು 5,000 ಎಕ್ಸ್ಟೆಂಟ್ ಆಗೈತಿ. ಸೊ ನೋಡಿರಿ, ನಾವು ಇಲ್ಲೇನು ಮಾಡಬೇಕು, ಕ್ರೆಡಿಟರ್ಸ್ ಸೊ ಎಷ್ಟೈತ್ರಿ, 1,50,000 ಐತ್ರಿ. ಇದ್ರೊಳಗೆ ಪ್ಲಸ್ ಏನು ಮಾಡ್ಬೇಕು ರೀ, ಅನ್ರೆಕಾರ್ಡೆಡ್ ಕ್ರೆಡಿಟರ್ಸ್ ಬ್ರಾಕೆಟ್ ಒಳಗೆ ಅನ್ರೆಕಾರ್ಡೆಡ್ ಕ್ರೆಡಿಟರ್ಸ್. ಸೊ ಅನ್ರೆಕಾರ್ಡೆಡ್ ಕ್ರೆಡಿಟರ್ಸ್ ಎಷ್ಟೈತ್ರಿ, 5,000. ಸೊ ಎಷ್ಟು ಆಗ್ತೈತೆ ರೀ, 1,55,000. 1,55,000. ಅಗೇನ್ ನೋಡ್ರಿ, ಸೆಕೆಂಡ್ ಒನ್ನ ಜನರಲ್ ರಿಸರ್ವ್ ಎಷ್ಟೈತ್ರಿ, 50,000 ಐತಿ. ಸೊ ಈ ಜನರಲ್ ರಿಸರ್ವ್ ಎಲ್ಲೇ ಹೋಗಿತ್ತು ರೀ, ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹೋಗಿತ್ತು. ಸೊ ಇದನ್ನೇನು ಮಾಡೋಂಗಿಲ್ಲ, ಇಲ್ಲಿ ಎಂಟ್ರಿ ಮಾಡೋಂಗಿಲ್ಲ ರೀ. ಇನ್ನು ಅಗೇನ್ ನೋಡಿರಿ, ಈ ಕ್ಯಾಪಿಟಲ್ಸ್ಗಳನ್ನು ಎಂಟ್ರಿ ಮಾಡಬೇಕು. ಬಟ್ ರಿಸರ್ವ್ ಫಂಡ್ ಆಗಲಿ ಜನರಲ್ ರಿಸರ್ವ್ ಆಗನ್ನ ಏನು ಮಾಡೋಂಗಿಲ್ಲ ರೀ, ಎಂಟ್ರಿ ಮಾಡೋಂಗಿಲ್ಲ. ಸೊ ನೋಡಿರಿ, ಕ್ಯಾಪಿಟಲ್ಸ್ ಅಕೌಂಟನ್ನು ಏನು ಮಾಡೋನು, ಮಾಡ್ಕೋತ ಹೋಗುಣ್ರಿ, ಎಂಟ್ರಿ ಮಾಡ್ಕೋತ. ಸೊ ನೋಡಿರಿ, ಕ್ಯಾಪಿಟಲ್ಸ್ ಎಷ್ಟೆಷ್ಟು ಅದಾವೆ ನೋಡ್ರಿ ಇಲ್ಲಿ, 1,52,500. ಅಗೇನ್ 1,12,500. ಸೊ ನೋಡಿರಿ, 60,000. ಸೊ ಇವನ್ನ ಏನು ಮಾಡ್ಬೇಕು, ನಾವು ಕ್ಯಾಪಿಟಲ್ಸ್ ಅಂತ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಫಾರ್ಮ್ ಮಾಡಬೇಕು. ಸೊ ನೋಡಿರಿ, ಕ್ಯಾಪಿಟಲ್ಸ್ ಫಸ್ಟ್ ಸುರೇಖಾ. ಸೊ ಎಷ್ಟೈತ್ರಿ, 1,52,500. ಸೆಕೆಂಡ್ ಒನ್ ನೋಡ್ರಿ, ಸುನೀತಾ. ಸೊ ಸುನೀತಾಂದು ಎಷ್ಟೈತಿ ನೋಡ್ರಿ, 1,12,500 ಐತ್ರಿ. ಸೊ 1,12,500. ಇನ್ನು ಹೊಸ ಅಡ್ಮಿಟ್ ಆಗಿದ್ದು ಯಾರ್ದ್ರಿ, ಕವಿತಾ. ಸೊ ಕವಿತಾಂದು ಎಷ್ಟೈತ್ರಿ, 60,000. ಸೊ 60,000. ಸೊ ಇಷ್ಟೇನೈತ್ರಿ, ನಮ್ಗೆ ಲಯಾಬಿಲಿಟೀಸು ಮತ್ತು ಅಸೆಟನ್ನು ಏನು ಮಾಡಿದ್ವಿ, ಮಾಡ್ಕೊಂಡ್ವಿ ನೋಡಿರಿ. ಇನ್ನು ಅಗೇನ್ ಲಾಸ್ಟ್ ಏನು ಮಾಡ್ಬೇಕ್ರಿ, ಸೊ ನೋಡಿರಿ, ಇವಾಗ ಏನು ಮಾಡು, ಕ್ರೆಡಿಟ್ ಸೈಡು ಆಮೇಲೆ ಡೆಬಿಟ್ ಸೈಡನ್ನು ಅಂದರೆ ಅಸೆಟ್ ಸೈಡು ಲಯಾಬಿಲಿಟಿ ಸೈಡನ್ನು ಏನು ಮಾಡು, ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡುನ್ರಿ. ಸೊ ನೋಡಿರಿ, 1,10,000 ಪ್ಲಸ್ 50,000 ಪ್ಲಸ್ 1,08,000. ಸೊ ಪ್ಲಸ್ ಏನೈತ್ರಿ, 40,000 ಐತ್ರಿ. ಸೊ 40,000 ಪ್ಲಸ್ 1,22,000 ಐತಿ. ಸೊ 1,22,000 ಪ್ಲಸ್ 50,000 ಐತಿ. ಸೊ 50,000. ಸೊ ಎಷ್ಟು ಬಂತ್ರಿ, 4,80,000. ಸೊ ಎಷ್ಟು ಬಂತ್ರಿ, 4,80,000. ಸೊ 4,80,000. ಇನ್ನೇನು ಮಾಡೋಣ್ರಿ, ಲಯಾಬಿಲಿಟೀಸ್ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು. ಸೊ 1,55,000 ಐತ್ರಿ. ಸೊ 1,55,000 ಪ್ಲಸ್ 1,52,000 ಐತ್ರಿ. ಸೊ 1,52,500 ಪ್ಲಸ್ ನೋಡ್ರಿ 1,12,500. ಸೊ 1,12,500. ಸೊ ಎಷ್ಟು ಬತ್ರಿ, 4,20,000. ಸೊ 4,20,000 ಒಳಗೆ ಏನು ಮಾಡ್ಬೇಕ್ರಿ, ಮತ್ತು 60,000. ಸೊ ಎಷ್ಟು ಬತ್ರಿ, 4,80,000. ಸೊ ಇದು ಎಷ್ಟು ಬತ್ರಿ, 4,80,000. ಸೊ ಏನೈತ್ರಿ, ಇಷ್ಟು ಲಯಾಬಿಲಿಟೀಸ್ ಸೈಡು ಆಮೇಲೆ ಅಸೆಟ್ ಸೈಡ್ ಏನೈತ್ರಿ ಅಮೌಂಟು ಈಕ್ವಲ್ ಆಯ್ತು.
ಸೊ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಇಲ್ಲೇನು ಮಾಡ್ತಿರ್ವಿ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್. ಇದು ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲನ್ನು ಏನು ಮಾಡಬೇಕಾಗೈತಿ, ಅಡ್ಜಸ್ಟ್ ಮಾಡಿ ನಾವು ಎರಡು ಕೈ ಸೈಡು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಸೆಟ್ ಸೈಡ್ ಲಯಬಿಲಿಟೀಸ್ ಸೈಡ್ ಏನು ಮಾಡಬೇಕು ರೀ, ಸೇಮ್ ಬರುವಂಗೆ ಮಾಡಬೇಕು. ಸೊ ಸೇಮ್ ಅಮೌಂಟ್. ಸೊ ಆ ಥರ ನಾವು ಏನು ಮಾಡ್ಬೇಕು ರೀ, ಫಾರ್ಮ್ ಮಾಡ್ಕೋಬೇಕು. ಸೊ ನೋಡಿರಿ ಈ ಥರ ಏನು ಮಾಡೋದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಏನು ಮಾಡಿದ್ರಿ ಈ ಥರ ರಿವ್ಯಾಲ್ಯೂಯೇಷನ್ ಅಕೌಂಟು, ಅಗೇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ನೀವು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡ್ಬೇಕು ರೀ ಈ ಥರ ಫಾರ್ಮ್ ಮಾಡಬೇಕು. ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಏನು ಮಾಡತ್ತೀನಿ ರೀ ನಾನು ಈ ವಿಡಿಯೋಸ್ ಮಾಡಿ ಅಪ್ಲೋಡಿಂಗ್ ಮಾಡತ್ತೀನಿ. ಪ್ಲೀಸ್ ರೀ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಮಗೂ ಇನ್ನೊಂದಿಷ್ಟು ವೀಡಿಯೋಸ್ ಮಾಡೋಕ್ಕೆ ಏನಾಗ್ತೈತೆ ರೀ, ಸ್ವಲ್ಪ ಇನ್ಸ್ಪಿರೇಷನ್ ಆದಂಗೆ ಆಗ್ತೈತಿ. ಸೊ ನೀವು ನಮಗೆ ಇನ್ಸ್ಪಿರೇಷನ್ ಆಗೋ ಥರ ನೀವು ಮಾಡಬೇಕು. ಸೊ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು.